ಸರ್ ಇದು ಅಳಿಯ ಮಾವ ಕನೆಕ್ಟ್ ಸಿಂಕ್ ಆಗಿದ್ದು ಯಾವಾಗ ಸರ್ ಬಿಗ್ ಬಾಸ್ ಮನೆಯಲ್ಲಿ? ಬಿಕಾಸ್ ನೀವೆಲ್ಲ ನೀವು ಫಸ್ಟ್ ಹೋಗಿರ್ತೀರಾ, ಆಮೇಲೆ ಹನುಮಂತ ಜಗದೀಶ್ ಸರ್ ಯಾವಾಗ ಆಚೆ ಬರ್ತಾರೆ ಅದಾದ್ಮೇಲೆ ಹನುಮಂತ ಒಳಗೆ ಎಂಟ್ರಿ ಆಗ್ತಾರೆ. ಆವಾಗ ಅವ್ರ ಪಾಡಿ ಹನುಮಂತ ಅನ್ನೋರು ಇರ್ತಾರೆ, ನೀವು ಗೋಲ್ಡ್ ಸುರೇಶ್ ಆಗಿರ್ತೀರಾ. ಈ ಅಳಿಯ ಮಾವ ಯಾವಾಗ ಸಿಂಕ್ ಆಗಿ ಸ್ಟಾರ್ಟ್ ಆಗಿದ್ದು? ಮೇಡಮ್ ಹೊರಡೆ ಬಂದ ದಿವಸನೇ ನನಗೆ ಮಾವ ಅಂತ ಕರೆದ್ಬಿಟ್ಟ. ಮಾವ ಅಂತ ಕರೆಯೋನು ನನ್ನನ್ನೇ ನಾಮಿನೇಟ್ ಮಾಡೋನು, ಮಾವ ಅಂತ ಕರೆಯೋನು ನನಗೆ ಕಳಪೆ ಕೊಡೋನು. ನಾನು ಕೂತು ಯೋಚನೆ ಮಾಡ್ತಾ ಇದ್ದೆ, ನನಗೇ ಮಾವ ಅಂತೀಯ, ನನಗೇ ಕಳಪೆ ಕೊಡ್ತೀಯಲ್ಲ ನೀನು, ನನಗೇ ನಾಮಿನೇಟ್ ಮಾಡ್ತೀಯಲ್ಲ ನೀನು ಅಂತ ಭಾಳ ಫೀಲ್ ಆಗೋದು ನನಗೆ ಅವಾಗ. ಅಯ್ಯೋ ಯೋಚನೆ ಮಾಡೋನು, ಅಯ್ಯೋ ಇವ್ನು ಮಾಡ್ತಾನಲ್ಲ ಮಾಡೋ ಅಂತ ಸುಮ್ಮನೆ ಆಗ್ತಿದ್ದೆ. ಬಟ್ ಎಲ್ಲೂ ಕೂಡ ಅವ್ನು ನನಗೆ ಮಾಡಿದಾನೆ ಅಂತ ನಾನು ಯಾವತ್ತೂ ವಾಪಸ್ ಅವನಿಗೆ ಮಾಡಲಿಲ್ಲ. ಆ ಫೀಲ್ ಬರಲಿಲ್ಲ ನನಗೆ ಅವನ ಮೇಲೆ. ಆ ಬಾಂಡಿಂಗ್ ಹಿಂಗೆ ಹೋಯ್ತು ಅಂದರೆ ನನಗೆ ಕಳಪೆ ಕೊಟ್ಟವನು, ನಾನು ಕೆಟ್ಟವನು ಅಂತ ಹೇಳಿದವನು ಅವನೇ ಒಪ್ಕೋತಾನೆ. ನಮ್ಮ ಮಾವ ಒಳ್ಳೆಯವನು, ನಮ್ಮ ಮಾವ ಉತ್ತಮ ಅಂತ ಹೇಳ್ತಾನೆ, ನಮ್ಮ ಮಾವ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಾನೆ. ಯಾಕಂದರೆ ಅವ್ನು ಹೇಳಿರೋ ಪ್ರತಿಯೊಂದು ಮಾತನ್ನು ನಾನು ತೊಗೊಂಡು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡೆ, ನಾನು ಬದಲಾಗ್ತಾ ಬಂದೆ. ಆ ಬದಲಾವಣೆ ಅವನಿಗೆ ಕಾಣಿಸ್ತು. ಆವಾಗ ಅವನು ಒಪ್ಕೊಂಡಾಗ ನನಗನ್ನಿಸ್ತು, ಇಲ್ಲ ಹನುಮಂತನಲ್ಲಿ ಒಳ್ಳೆ ಮನಸ್ಸಿದೆ, ಅದನ್ನು ಅವ್ನು ಗುರ್ತಿಡಿತಾನೆ. ಇದೆಲ್ಲ ನೋಡಿದಾಗ ನಾನು ಅಳಿಯನ ಥರ ಅವ್ನು ಸ್ವೀಕಾರ ಮಾಡೋಣ ಅಂತ ಸ್ವೀಕಾರ ಮಾಡಿದ್ದೀನಿ. ಅವ್ನು ನನ್ನ ಅಳಿಯಾನೆ ಮೇಡಮ್ ಯಾವತ್ತಿದ್ರು. ನೀವು ಚಿನ್ನದ ಸರ ಕೊಟ್ಟಾಗ ಕೂಡ ಖುಷಿಯಿಂದ ಕೊಡ್ಬೇಕು, ತಗೋ ಅಂತ ಹೇಳಿ ತಗೋ ಅಂದ್ರೆ ಅದು ಹೆಂಗೆ ತಗೊಳ್ಳೋದು, ಬೇಡ ಅಂತೇಳಿ ರಿಟರ್ನ್ ಬಂದು ಹಾಕ್ತಾರೆ. ಅದು ಕೂಡ ಏನು ವೈರಲ್ ಆಗಿದೆ ಸ್ಟೋರೀಸ್ ಇರೋದು ಮೇಡಮ್. ಅವ್ನಿಗೆ ಆ್ಯಕ್ಚುಲಿ ವೀಕೆಂಡಲ್ಲಿ ನಡೆದಿರೋಂಥ ಒಂದು ಘಟನೆ ಅದು. ಕೊಡ್ರಿ ಚಿನ್ನ ಅಂತ ಸುದೀಪ್ ಸರ್ ಹೇಳಿದಾಗ ನಾನು ಬಿಚ್ಚು ಕೊಡ್ತೀನಿ, ನಾನು ಪ್ರೀತಿಯಿಂದನೇ ಕೊಟ್ಟಿರ್ತೀನಿ. ಬಟ್ ಅದು ಒಂದು ದೊಡ್ಡತನ ತೊಗೊಳ್ಳಿಲ್ಲ ಅವನು. ನನ್ನ ಮದುವೆಗೆ ನೀನು ಮಾಡೋ ಹಾಕು ಅಂತಾನೆ. ಅವಾಗ ಅವ್ನ ಮನಸ್ಸು ಗೊತ್ತಾಗುತ್ತೆ ನನಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದು, ಅವ್ನು ಹೇಳ್ತಿದ್ನಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಮಾವ ಅಂತ, ನನಗೂ ಕೂಡ ಚಿಕ್ಕ ಚಿಕ್ಕ ವಿಷಯದಲ್ಲಿ ಅವನು ಅರ್ಥ ಮಾಡ್ಕೋಬೇಕಾಗಿದ್ದು. ಅವನಲ್ಲಿ ಎಷ್ಟು ಒಳ್ಳೆತನ ಇದೆಯೋ ನನಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್. ಹತ್ತಿರದಿಂದ ನೋಡಿದ್ದೀನಿ ಅವನ, ನಾನು 75 ದಿನ ನೋಡಿದ್ದೀನಿ ಹತ್ತಿರದಿಂದ. ತುಂಬ ಖುಷಿ ಇದೆ. ಆವಾಗ ನಾನು ಅರ್ಥ ಮಾಡ್ಕೊಂಡಿದ್ದು, ಹನುಮಂತನ ಮನಸ್ಸಲ್ಲಿ ಯಾವುದೇ ಥರದ್ದು ಕಲ್ಮಶ ಇಲ್ಲ, ಏನೇ ಇದ್ರೂ ಓಪನ್ ಆಗಿ ಹೇಳ್ಬಿಡ್ತಾನೆ, ಮುಂದೆ ಹೇಳ್ಬಿಡ್ತಾನೆ ಡೈರೆಕ್ಟಾಗಿ. ಅದು ನನಗೆ ಭಾಳ ಇಷ್ಟ ಆಗಿತ್ತು. ದೋಸ್ತ ಅಂತ ಧನರಾಜನೇ ನಾಮಿನೇಟ್. ಅದೇ ಮೇಡಮ್ ಹೇಳಿದ್ನಲ್ಲ, ನೀವು ತಪ್ಪು ಮಾಡಿದ್ರೆ ನಮ್ಮ ಜೊತೆ ಕೂತಿರ್ತಾನೆ, ನಮ್ಮ ಜೊತೆ ಊಟ ಮಾಡಿರ್ತಾನೆ, ನಾವು ತಪ್ಪು ಮಾಡಿದ್ವಾ ನಮಗೆ ಡೈರೆಕ್ಟಾಗಿ ಮಾಡ್ತಾನೆ ಅವನು. ಆ ಥರ ವ್ಯಕ್ತಿ. ಅದಕ್ಕೆ ನನಗೆ ಅವ್ನು ಇಷ್ಟ ಆಗೋದು ಯಾವತ್ತೂ ಕೂಡ. ಆ ಥರ ಇದ್ದಾಗ ಆ ಮನೆಗೆ ಅದು ಏನು ಹೊಸ್ತೇನೆ ಅನ್ಸಲ್ಲ, ಬಟ್ ಪಾಠಗಳನ್ನ ಕಲಿಸುತ್ತೆ ಮನೆ. ಆ ಪಾಠ ಕಲಿತು ನಾವು ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಡೋದು ಬಹಳ ಮುಖ್ಯ, ಬಹುಮುಖ್ಯ ಆಗಿರೋದು ಅದು.